ಸ್ನೇಹಿತರೆ ನಮಸ್ಕಾರ. ಯಾವಾಗಿಂದ ನಮ್ಮ ಸರ್ಕಾರ ಗೃಹಲಕ್ಷ್ಮಿ ದುಡ್ಡನ್ನು ಹಾಕ್ತಾ ಇದ್ದಾರೆ ಆವಾಗಿಂದ ಹೊಸ ಅಪ್ಡೇಟ್ ತರ್ತಾ ಇದ್ದಾರೆ. ಯಾಕಂದರೆ ಜನಕ್ಕೆ ಕೆಲವು ತಾಂತ್ರಿಕ ತೊಂದರೆ ಇರ್ತವೆ, ಅಪ್ಡೇಟ್ ಆಗಲ್ಲ, ರೇಷನ್ ಕಾರ್ಡ್ ಏನಾದ್ರು ಪ್ರಾಬ್ಲಮ್ ಇರ್ತವೆ, ಈ ಥರವು ಸುದ್ದಿ ಬರ್ತಾ ಇದ್ದಾವೆ. ತಾವು ನೋಡ್ತಾ ಇದ್ದೀರಿ ಮಾಧ್ಯಮ ಮುಖಾಂತರ. ಇವತ್ತು ನಿಮಗೆ ಎರಡು ಸುದ್ದಿಯನ್ನು ತಂದಿದ್ದೀನಿ ನಿಮ್ಮ ಮುಂದೆ. ಏನಪ್ಪ ಅಂದರೆ, ಸುದ್ದಿ ಮೊದಲಿಂದ ನಿಮಗೆ ಕೊಡ್ತಾ ಇದ್ದೀನಿ, ಕೆಲವರಿಗೆ ಗೊತ್ತಾಗ್ತಾ ಇದೆ, ಕೆಲವರಿಗೆ ಗೊತ್ತಾಗ್ತಲ್ಲ. ಅದಕ್ಕೆ ಇವತ್ತು ಸುದ್ದಿ ನಿಮ್ಮ ಮುಂದೆ ತಂದಿದ್ದೀನಿ. ಸುದ್ದಿ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ದುಡ್ಡು 2 ತಿಂಗಳು ಪೆಂಡಿಂಗ್ ಇತ್ತು. ಲಾಸ್ಟ್ ಟೈಮ್ ಜೂನಲ್ಲಿ ಬಂತು, ಆದರೆ 2 ತಿಂಗಳದು ಬಂದಿಲ್ಲ. ಜನ ಏನೇನು ಹೇಳಿದ್ರು ಗೊತ್ತಿದೆ, ನೀವು ನೋಡಿದ್ರಿ. ಬರುತ್ತೋ ಇಲ್ಲೋ, ಸರ್ಕಾರ ಈಗ ಹಾಕ್ತಾ ಇಲ್ಲ, ಹಂಗೆ ಹಿಂಗಂತ ಭಾಳಷ್ಟು ಮಾತಾಡ್ತಿದ್ರು ಹೆಣ್ಮಕ್ಳು. ಆ ಕಡೆಯಿಂದ ಕಡೆ ಓಡಾಡಿದ್ದೆ, ಅದು ಮಾಡಿರಿ ಇದು ಮಾಡಿರಿ ಅಂತ. ಅದು ಮೊದಲೇ ನಿಮಗೆ ವಿಡಿಯೋಲ್ಲಿ ಹಾಕಿದ್ದೀನಿ, ತೋರಿಸಿದ್ದೀನಿ ಏನೇನಾಗಿದೆ ಪ್ರಾಬ್ಲಮ್ ಅಂತ. ಅದೇ ಥರ ಇವತ್ತು ಹೊಸ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಅದು ಏನಪ್ಪ ಅಂದರೆ, ಜೂನಲ್ಲಿ ಅಮೌಂಟ್ ಭಾಳಷ್ಟು ಜನಕ್ಕೆ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ, ಏನು ಕಾರಣಗಳು ಗೊತ್ತಾಗಿಲ್ಲ. ಆದರೆ ಈಗ ನಮ್ಮ ರಾಜ್ಯದ ಮಂತ್ರಿಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಚೈಲ್ಡ್ ಆ್ಯಂಡ್ ವುಮೆನ್ ಡಿಪಾರ್ಟ್ಮೆಂಟ್ನವರು, ಅವ್ರು ಹೇಳಿದ್ದಾರೆ ಏನು ಪ್ರಾಬ್ಲಮ್ಮು, ತಾಂತ್ರಿಕ ದೋಷದಿಂದ ಕೆಲಷ್ಟು 80,000 ಮಹಿಳೆಯರಿಗೆ ಅದು ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗಿಲ್ಲ, ತಾಂತ್ರಿಕ ದೋಷದಿಂದ ಅಂತ ಹೇಳಿದ್ದಾರೆ. ಅದು ವಿಡಿಯೋ ನಿಮಗೆ ತೋರಿಸ್ತೀನಿ. ಯಾಕಂದರೆ ಈ ಕೆಲವು ಅಪ್ಡೇಟ್ ಆಗ್ತಾ ಇರ್ತವೆ, ಏನೇನೋ ಪ್ರಾಬ್ಲಮ್ ಆಗ್ತವೆ, ಅದು ನಮಗೆ ಗೊತ್ತಾಗಲ್ಲ. ಅದು ಏನಪ್ಪ ಅಂದರೆ, ಅವರು ಸರಿ ಮಾಡಿ ಮತ್ತೆ ಆ ಜೂನಿನ ದುಡ್ಡು ಯಾರ್ಯಾರಿಗೂ ಬಂದಿಲ್ಲ 80,000 ಮಹಿಳೆಯರಿಗೆ ಅದು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಏನಪ್ಪ ಅಂದರೆ, ಇನ್ನೊಂದು ಮಾತು ಹೇಳಿದರು ಅವರು. ಏನಪ್ಪ, ಕೆಲವು IT ರಿಟರ್ನ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾರೆ, GST ಕಟ್ಟಿದ್ದಾರೆ, ಅದು ಪೋರ್ಟಲಲ್ಲಿ ಅದು ಅಂಥವ್ರಿಗೆ ದುಡ್ಡು ಯಾವ ಕಾರಣಕ್ಕೂ ಬರೋಲ್ಲ, ಆ ರೇಷನ್ ಕಾರ್ಡ್ನರಿಗೆ ದುಡ್ಡು ಬರೋಲ್ಲ. ಅದು ಮೊದಲೇನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು. ಅದೇ ಥರ ಈಗೂ ಅದೇ ಸುದ್ದಿ ಕೊಟ್ಟಿದ್ದಾರೆ. ಪೋರ್ಟಲ್ಲಿ ಅದು ಬಿಡಲ್ಲ, ಅದು GST ಕಟ್ಟರು, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟರಿಗೆ ದುಡ್ಡು ಬರಲ್ಲ ಅಂತ ಹೇಳಿದರು. ಅದೇ ಥರ ಅವರಿಗೆ ಬರೋದಿಲ್ಲ, ಇದಂತೂ ಖಂಡಿತ. ಮತ್ತು ಮುಂದೆ ಏನಪ್ಪ ಅಂದರೆ, ಈಗ ಕೆಲವರು ಏನು ಹೇಳ್ತಾ ಇದ್ದಾರೆ, ಜೂನಿಂದ ಕೊಟ್ಟಿದ್ರು, ಜೂನಿಂದ ದುಡ್ಡು ಬಂದಿದೆ, ಭಾಳಷ್ಟು ಜನಕ್ಕೆ ಬಂದಿದೆ. ಈಗ ಜುಲೈ ಆಗಸ್ಟಿಂದು ಬಂದಿಲ್ಲ, ಯಾಕೆ ಬಂದಿಲ್ಲ ಇನ್ನೂವರೆಗೂ? ಇದು ಸಮಸ್ಯೆ ಕಾಡ್ತೈತೆ ಹೆಣ್ಮಕ್ಳಿಗೆ. ಈಗ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ, ದುಡ್ಡು 2,000 ಬಂದಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಆಗೈತೆ, ಆ ಥರ ಚಿಂತೆ ಮಾಡ್ತಾರೆ. ಅದಕ್ಕೂ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಮೇಡಮ್ ಅವರು. ಏನಪ್ಪ ಅಂದರೆ, ಜುಲೈ ಆಗಸ್ಟಿಂದು ದುಡ್ಡು 8-10 ದಿವಸ ಒಳಗೆ ಮತ್ತೆ ನಿಮ್ಮ ಅಕೌಂಟಿಗೆ DBT ಆಗತ್ತೆ. ಇದು ಗುಡ್ ನ್ಯೂಸ್. ಯಾಕಂದರೆ ಮಹಿಳೆಯರಿಗೆ 2,000 ಬರ್ತಾಯಿದ್ರೆ ಭಾರಿ ಖುಷಿ ಆಗ್ತಾರೆ. ಅದೇ ಥರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿ ಕೊಟ್ಟಿದ್ದಾರೆ, ಸುದ್ದಿಗೋಷ್ಠಿ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಅದು 8-10 ದಿವಸ ಒಳಗೆ ಒಂದು ಕಂತು ಅಥವಾ 2 ಒಂದೇ ಕಂತು, ಅಂದರೆ 2,000 ಒಂದು ಸಲ, ಇಲ್ಲ ಅಂದರೆ 4,000 ಒಂದೇ ಸಲ DBT ಮಾಡ್ತಾರೆ ಅಂತ ಹೇಳಿದ್ದಾರೆ, ಅಕೌಂಟಿಗೆ ಜಮಾ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಆತಂಕ ಏನಿಲ್ಲ, ಸಮಾಧಾನಾಗಿರ್ರಿ, ತಾಳ್ಮೆಯಾಗಿರ್ರಿ, ದುಡ್ಡು ಬಂದೇ ಬರುತ್ತೆ. ಯಾಕಂದರೆ ನಾವು ಪದೇ ಅದೇ ವಿಡಿಯೋ ಮಾಡ್ತಾಯಿದ್ದೀವಿ. ಏನಪ್ಪ ಅಂದರೆ, ಈ ಸರ್ಕಾರ ಇರೋ ತನಕ ಯಾವ ಸ್ಕೀಮ್ ಜಾರಿಯಲ್ಲಿ ತಂದರೆ ಆ ಸ್ಕೀಮ್ ಯಾವ ಕಾರಣಕ್ಕೂ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಅದು 5 ವರ್ಷನೂ ಈ ಸರ್ಕಾರ ಇರೋ ತನಕ ಬರುತ್ತೆ. ಇದು ಸರ್ಕಾರ 3 ವರ್ಷ ಇರಲಿ, 4 ವರ್ಷ ಇರಲಿ, 5 ವರ್ಷ ಇರಲಿ, ದುಡ್ಡು ಬಂದೇ ಬರುತ್ತೆ. ಅದು ಇನ್ನೊಂದು ಮಾತು, ಕೆಲವರಿಗೆ ಅನ್ನಭಾಗ್ಯ ಅಮೌಂಟು ಬರ್ತಾಯಿಲ್ಲ, ದುಡ್ಡು ಬರ್ತಾಯಿಲ್ಲ, ಇದೊಂದು ಸಮಸ್ಯೆ ಐತಿ. ಅನ್ನಭಾಗ್ಯ ದುಡ್ಡು ಯಾಕೆ ಬರ್ತಾ ಇಲ್ಲ ಅಂದರೆ, ಈಗ ಸೆಂಟ್ರಲ್ ಗೌರ್ಮೆಂಟ್ನವರು ಏನಾರು ಅಕ್ಕಿ ಕೊಟ್ಟರೆ ನಿಮಗೆ ಅಕ್ಕಿನೇ ಸಿಗತ್ತೆ, ದುಡ್ಡು ಬರಲ್ಲ. ಇದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಹೆಣ್ಮಕ್ಳು ಬಂದು ಬುಕ್ ಚೆಕ್ ಮಾಡ್ತಾ ಇದ್ದಾರೆ. ನಮಗೆ ರೇಷನಿಂದ ದುಡ್ಡು ಬಂದಿಲ್ಲ, ಯಾಕೆ ಬಂದಿಲ್ಲ, ಏನಾಗೈತಿ, ಮತ್ತೇನಾದ್ರು ಮಾಡಬೇಕಾ? ಏನೂ ಮಾಡೋಂಗಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಅಕ್ಕಿ ಬಂದರೆ ನಿಮಗೆ ರೇಷನ್, ನಿಮ್ಮ ಎಲ್ಲಿ ಸೊಸೈಟಿ ಇದೆ ಅಲ್ಲಿ ರೇಷನ್ ಸಿಗತ್ತೆ, ಅಕ್ಕಿ ಸಿಗತ್ತೆ. ಅವರು ರೇಷನ್ ಏನಾರು ಕೊಟ್ಟಿಲ್ಲ, ಮುಂದೆ ಅಪ್ಡೇಟ್ ಸರ್ಕಾರ ಏನು ಮಾಡಿದೆ ನಮಗೆ ಗೊತ್ತಿಲ್ಲ. ಅದು ಬಂದಮೇಲೆ ಮತ್ತೆ ನಿಮಗೆ ಇದೇ ಥರ ವಿಡಿಯೋಲಿ ತಿಳಿಸ್ತೀನಿ. ಯಾಕಪ್ಪ ಅಂದರೆ, ಸುಮ್ಮನೆ ಓಡಾಡೋದು, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ, ಏನೇನು ಮಾಡೋಂಗಿಲ್ಲ. ಭಾಳಷ್ಟು ಹೆಣ್ಮಕ್ಳು ಕಷ್ಟಪಡ್ತಾರೆ, ನಾವು ನೋಡ್ತೀವಿ ಅವ್ರ ಕಷ್ಟ.
ಯಾಕಂದರೆ ಬಡ ಹೆಣ್ಮಕ್ಳಿಗೆ ಒಂದು 500 ರೂಪಾಯಿ ಸಿಕ್ಕಂದರೆ ಅವ್ರಿಗೆ ಏನೋ ಸಿಗ್ದಂಗೆ ಆಗತ್ತೆ. ಯಾರು ಕೊಡಲ್ಲಪ್ಪ, ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಕೊಟ್ಟರು ಎಷ್ಟು ದಿನ ಕೊಡ್ತಾರೆ? 1 ದಿವಸ 2 ದಿವಸ ಕೊಡ್ತಾರೆ. ಆಮೇಲೆ ಅವಪ್ಪ ನಿಂದು ಇದೇ ಇರೋದು ಕಷ್ಟ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನೋ ಒಂದು ಆಸೆ ಐತೆ, ಸರ್ಕಾರ ಆಸೆನ ಈಡಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ಯಾಕಂದರೆ ಈಗ ಕೆಲವು ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ನಮಗೆ ದುಡ್ಡು ಬಂದರೆ ಒಳ್ಳೆಯದು, ರೇಷನ್ ಬೇಡ ಅಂತ ಕೆಲವರು ಹೇಳ್ತಾರೆ. ಅದು ಸರ್ಕಾರಕ್ಕೆ ಬಿಟ್ಟಿತ್ತು. ಸರ್ಕಾರ ತೀರ್ಮಾನ ಏನು ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಆಗಬೇಕು. ಇದೇ ಥರ ಮುಂದೆ ಯಾವುದಾರ ಮತ್ತೆ ಯಾವುದೋ ಲೇಟೆಸ್ಟ್ ನ್ಯೂಸ್ ಬಂದರೆ ನಾನು ನಿಮ್ಗೆ ತಿಳಿಸ್ತೀನಿ. ತಿಳಿಸೋ ಮುಂಚೆ ನನಗೆ ಏನು ಹೇಳ್ತೀನಿ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ ಇದೆ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಯಾಕಂದರೆ ಇದೇ ಥರ ಬೇರೆ ಬೇರೆ ಅಪ್ಡೇಟ್ ಹೊಸ ಬರ್ತಾ ಇದ್ದಾವೆ. ಅದೇ ಥರ ನಾವು ನಿಮಗೆ ತಿಳಿಸ್ತಾ ಇರ್ತೀನಿ. ಯಾಕಂದರೆ ಕೆಲವರಿಗೆ ಗೊತ್ತಾಗಲ್ಲ, ಕೆಲವು ನ್ಯೂಸ್ ನೋಡಲ್ಲ, ಇಂಥವ್ರಿಗೆ ಅನುಕೂಲ ಆಗತ್ತೆ ಅಂತ ಈ ಮಾತನ್ನು ಹೇಳಿ ಜೈ ಹಿಂದ್, ಜೈ ಕರ್ನಾಟಕ.